ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಸೈಡ್ ಡಿಶನ್ನು ತೋರಿಸ್ತಾ ಇದ್ದೀನಿ. ಸಾಂಬಾರ್ ಅಥವಾ ಬೇಳೆ ಸಾರು ಈ ಥರ ಎಲ್ಲ ಮಾಡಿದಾಗ ಆರಾಮಾಗಿ ನೆಂಚ್ಕೊಳ್ಳೋಕ್ಕೋಸ್ಕರ ಎರಡು ರೆಸಿಪಿನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಫ್ರೈ ಹಾಗೆ ಡ್ರೈ ಫಿಶ್ನ ಮಾಡ್ತಾಯಿದ್ದೀನಿ. ಡ್ರೈ ಫಿಶ್ ಅಂದರೆ ನೀವು ಯಾವ್ದು ಬೇಕಾದರೂ ತೊಗೋಬೋದು. ನಾನಿಲ್ಲಿ ಸಣ್ಣದಾಗಿ ಪೀಸ್ಗಳು ಬರುತ್ತಲ್ಲ, ಹಾಗೆ ಅದರಲ್ಲೇನೋ ಮುಳ್ಳುಗಳು ಇರಲ್ಲ, ಆ ಥರ ಫಿಶನ್ನು ತೊಗೊಂಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಫ್ರೈ ಕೂಡ ಮಾಡ್ತಾಯಿದ್ದೀನಿ. ಸಾಂಬಾರ್ ಜೊತೆಗೆ ನೆಂಚ್ಕೊಳ್ಳೋಕ್ಕೋಸ್ಕರ ಸಾಂಬಾರ್, ವೈಟ್ ರೈಸ್ ಇದರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಡ್ರೈ ಫಿಶನ್ನು ಮಾಡ್ತಾಯಿದ್ದೀನಿ. ಬನ್ನಿ ಮೊದಲಿಗೆ ಆಲೂಗಡ್ಡೆ ಫ್ರೈಯನ್ನು ಮಾಡೋಣ. ಇಲ್ಲಿ ನೋಡಿ, ರೌಂಡಾಗಿ ಸಿಪ್ಪೆಯೊಟ್ಟಿಗೆ ನಾನು ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಿಗೆ ಹಾಕಿ. ಇವಾಗ ಇದನ್ನು ಸ್ವಲ್ಪ ನಾವು ಬಾಯ್ಲ್ ಮಾಡ್ಕೊಳ್ಳೋಣ ಆಲೂಗಡ್ಡೆನ. ಇಲ್ಲಿ ಆಲೂಗಡ್ಡೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಅರ್ಧ ಬೇಯಿಸ್ಕೊಳ್ಳೋಣ. ನಾವು ಜಾಸ್ತಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಮುರಿದೋಗುತ್ತೆ ಆಲೂಗಡ್ಡೆ ಎಲ್ಲ. ಸ್ವಲ್ಪ ಸಾಫ್ಟ್ ನೋಡಿ, ಈ ಥರ ಇಷ್ಟು ಸಾಫ್ಟ್ ಆದರೆ ಸಾಕು. ಇವಾಗ ಆಫ್ ಮಾಡಿ ಇದನ್ನು ನೀರಿಂದ ಹೊರಗಡೆ ತೆಗಿಯೋಣ ಆಲೂಗಡ್ಡೆಯನ್ನು. ಇವಾಗ ಆಲೂಗಡ್ಡೆಗೆ ಮಸಾಲೆ ಬೇಕಲ್ಲ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಆಲೂಗಡ್ಡೆಗೂ ಸಹ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲೂ ಸಹ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿಕೊಂಡು ಹಾಕಿ ಉಪ್ಪನ್ನು. ಸ್ವಲ್ಪ ಉಪ್ಪು, 1/4 ಚಮಚದಷ್ಟು ಅರಿಶಿಣದ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಹಾಗೆ 1 ಚಮಚ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಸಹ ನೀವಿಲ್ಲಿ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಇಷ್ಟನ್ನು ಹಾಕಿದ್ದೀನಿ. ಹಾಗೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಮುಂಚೆನೇ ನಾನು ನೀರಿಗೆ ಹುಣಸೆ ಹಣ್ಣನ್ನು ಹಾಕಿ ಇಟ್ಟಿದ್ದೆ. ಇದನ್ನು ಸ್ವಲ್ಪ ಹಾಕ್ಕೊಳ್ಳೋಣ, ಆವಾಗ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಇದರಲ್ಲಿ ಬಂದುಬಿಡುತ್ತೆ. ಹಾಗೆ ಹುಣಸೆಹಣ್ಣು ಇಲ್ಲ ಅಂದರೆ ಲಾಸ್ಟಿಗೆ ನೀವು ನಿಂಬೆಹಣ್ಣು ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ತೆಳ್ಳಗೂ ಕೂಡ ಮಾಡ್ತಾಯಿಲ್ಲ, ಜಾಸ್ತಿ ಗಟ್ಟಿ ಕೂಡ ಇಲ್ಲ. ನೋಡಿ, ಈ ಥರ ಹದವಾಗಿ ಇದನ್ನು ನೀರನ್ನು ಹಾಕ್ಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಇವಾಗ ನಾವು ಬೇಯಿಸಿ ಇಟ್ಟಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀರನ್ನು ತೆಗೆದು ನಾನು ಆಲೂಗಡ್ಡೆ ರೆಡಿ ಮಾಡ್ಕೊಂಡಿದ್ದೀನಿ. ಬಿಸಿ ಇರಬೇಕಾದ್ರೂ ಸಹ ಮಾಡಬೇಡಿ ಈ ಒಂದು ಮಸಾಲೆಯನ್ನು ಹಚ್ಚೋದು. ಸ್ವಲ್ಪ ಆರದ ಮೇಲೇ ನೀವು ಮಸಾಲೆಗೆ ಈ ಒಂದು ಆಲೂಗಡ್ಡೆನ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಆವಾಗ ಬಿಸಿಯಲ್ಲೇ ಹಾಕಿಬಿಟ್ರೆ ಮುರಿದೋಗುತ್ತೆ ಆಲೂಗಡ್ಡೆ. ಅದಕ್ಕಾಗಿ ನೋಡಿ, ಈ ಥರ ಒಂದೊಂದಾಗಿ ನಾನು ಮಸಾಲೆನ ಹಚ್ತಾಯಿದ್ದೀನಿ. ಹಚ್ಕೊಂಡು ಇದನ್ನು ಇವಾಗ ಒಂದು ತವಾ ಮೇಲೆ ನಾವು ಇದನ್ನು ಫ್ರೈ ಮಾಡೋಣ. ಫಿಶ್ ಯಾವ ರೀತಿ ಫ್ರೈ ಮಾಡ್ತೀವಿ ಆ ರೀತಿ ನೋಡಿ. ಎಲ್ಲದಕ್ಕೂ ನಾನು ಮಸಾಲೆಯನ್ನು ಹಚ್ಚಿದ್ದೀನಿ. ಒಂದು ತವಾ ಇಟ್ಟು ಅದರ ಮೇಲೆ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಡೀಪ್ ಫ್ರೈ ಬೇಕಾದರೂ ನೀವು ಮಾಡ್ಬೋದು. ಡೀಪ್ ಫ್ರೈ ಮಾಡಿದ್ರೆ ಚಿಪ್ಸ್ ಥರ ಆಗೋಗುತ್ತೆ. ಹಾಗೆ ನಾನಿಲ್ಲಿ ಸಾಫ್ಟು ಕೂಡ ಇರುತ್ತೆ, ಕ್ರಿಸ್ಪಿ ಕೂಡ ಇರುತ್ತೆ ಔಟರ್ ಲೇಯರು. ಹಾಗೆ ತವಾ ಮೇಲೆ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಆಲೂಗಡ್ಡೆಗಳನ್ನ ನಾವಿಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎರಡೂ ಕಡೆ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನನ್ನ ರೆಸಿಪೀಸ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಇಲ್ಲಿ ಎಲ್ಲ ಆಲೂಗಡ್ಡೆನ ನಾನಿಲ್ಲಿ ಹಾಕಿದ್ದೀನಿ. ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮನ್ನು ಇಟ್ಟಿದ್ದೀನಿ. ಜಾಸ್ತಿ ಹೈ ಕೂಡ ಇಟ್ಟಿಲ್ಲ, ಹಾಗೂ ಕಡಿಮೆ ಕೂಡ ಇಟ್ಟಿಲ್ಲ. ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಲ್ಲ, ಆಲೂಗಡ್ಡೆ ಬದಲಾಗಿ ನೀವಿಲ್ಲಿ ಬಾಳೆಕಾಯಿಯನ್ನು ಸಹ ಇದೇ ರೀತಿಯಾಗಿ ಮಾಡ್ಬೋದು. ಬಾಳೆಕಾಯಲ್ಲೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಮಸಾಲೆ ಇದೇ ರೀತಿಯಾಗಿ ಅದನ್ನು ಸಹ ಬೇಯಿಸ್ಕೊಂಡು ಮಾಡ್ಬೋದು ನೀವು. ಅದರಲ್ಲೂ ಸಹ ತುಂಬ ಚೆನ್ನಾಗಿ ಬರುತ್ತೆ.
ಇಲ್ಲಿ ನಾನೆಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ. ಮನೆಯಲ್ಲಿ ಏನೂ ಇಲ್ಲದೆ ಇದ್ದಾಗ ಅನ್ನದೊಂದಿಗೆ ವೈಟ್ ರೈಸು ಮಾಡಿದಾಗ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ಎರಡನೇ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಇಲ್ಲಿ ಡ್ರೈ ಫಿಶನ್ನು ತೊಗೊಂಡಿದ್ದೀನಿ. ಈ ಥರ ಇದೆ ಫಿಶ್ಶು. ಇದರಲ್ಲಿ ಜಾಸ್ತಿ ಮುಳ್ಳು ಇರೋದಿಲ್ಲ. ಹಾಗೆ ನೀವು ಯಾವ ಫಿಶ್ ಡ್ರೈ ಫಿಶ್ ಇದೆ ಅದನ್ನು ಸಹ ನೀವಿಲ್ಲಿ ಬಳಸ್ಬೋದು. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ನಾನು. ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಮಸಾಲೆಯನ್ನು ರುಬ್ಕೊಳ್ಳೋಣ. ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಚಿಕ್ಕದಾಗಿರುವಂಥದ್ದು. ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನು ಹೆಸರುಗಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ದಂಟು ಸಹ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪಿಂದು. ಹಾಗೆಯೇ ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಬದಲಾಗಿ ನೀವಿಲ್ಲಿ ಹಾಗೆ ಒಣಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಸಹ ನೀವಿಲ್ಲಿ ಹಾಕ್ಕೋಬೋದು. ಹಾಗೆಯೇ 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೂ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ. ಅರ್ಧ ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಬದಲಾಗಿ ಧನಿಯಾ ಕಾಳನ್ನು ಸಹ ನೀವಿಲ್ಲಿ ಹಾಕ್ಕೋಬೋದು. ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ, ಸ್ವಲ್ಪ 1/4 ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇವಾಗ ಹುಣಸೆಹಣ್ಣು ಸಹ ನಾನಿಲ್ಲಿ ನೀರಿಗೆ ಹಾಕಿ ಇಟ್ಟಿದ್ದೀನಿ. ಇವಾಗ ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿದ್ದೀನಿ. ನಂತರ ಸ್ವಲ್ಪ ಪೇಸ್ಟ್ ಆದಮೇಲೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋಣ. ಇದನ್ನು ಸಹ ಇದನ್ನು ನೈಸಾಗಿ ಪೇಸ್ಟಾಗಿ ರುಬ್ಕೊಳ್ಳೋಣ. ಇದನ್ನು ರುಬ್ಕೊಂಡಿದ್ದೀನಿ. ಒಂದು ಕಡಾಯಿನ ಇಟ್ಟಿದ್ದೀನಿ ಇಲ್ಲಿ. ಹಾಗೆ ಇದಕ್ಕೆ ಮಸ್ಟರ್ಡ್ ಆಯಿಲನ್ನು ಹಾಕ್ತಾಯಿದ್ದೀನಿ. ನೀವು ರಿಫೈನ್ಡ್ ಆಯಿಲ್, ತೆಂಗಿನೆಣ್ಣೆ ಏನು ಬೇಕಾದರೂ ಇಲ್ಲಿ ಬಳಸ್ಬೋದು. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಈ ಒಂದು ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಕರಿಬೇವು ಹಾಗೆ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಸ್ಲೈಸಾಗಿ ಕಟ್ ಮಾಡಿ. ರುಬ್ಬೋಕ್ಕೋಸ್ಕರ ಬೇಕಾದರೂ ನೀವಿಲ್ಲಿ ಟೊಮೆಟೊನ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಕಟ್ ಮಾಡಿ ಬಳಸ್ತಾ ಇದ್ದೀನಿ ಟೊಮೆಟೊನ. ಟೊಮೆಟೊ ಬದಲಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ಟೊಮೆಟೊನ ಕಟ್ ಮಾಡಿ ಇಲ್ಲಿ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಮಾಡಿರುವಂಥ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಗೆ ಇಲ್ಲಿ ಟೊಮೆಟೊನ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಅರ್ಧ ಟೊಮೆಟೊನ ನಾನು ಹಾಕಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಇವಾಗ ಕುದಿ ಬರಬೇಕು ಚೆನ್ನಾಗಿ. ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ನಿಮಗೆ. ಜಾಸ್ತಿ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಕೂಡ ಮಾಡ್ಬೋದು. ಸ್ವಲ್ಪ ಗ್ರೇವಿ ಟೈಪ್ ಬೇಕಂದರೆ ಆ ರೀತಿಯಾಗೂ ಮಾಡ್ಕೋಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಮೀನಲ್ಲಿ ತುಂಬ ಉಪ್ಪಿದೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಾಯ್ಲ್ ಬರ್ತಾ ಇದೆ. ಇವಾಗ ನಾವು ತೊಳೆದು ಇಟ್ಟಿರುವಂಥ ಮೀನನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಒಂದೊಂದಾಗಿ ಇಲ್ಲಿ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಬಂದು ಥಿಕ್ ಗ್ರೇವಿ ಥರ ಆಗಬೇಕಿದು. ಇದನ್ನು ಇವಾಗ ಹೀಗೆ ಬಿಟ್ಬಿಡ್ತೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾರು, ಸಾಂಬಾರು ಎಲ್ಲ ಮಾಡಿದಾಗ ವೈಟ್ ರೈಸ್ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇಲ್ಲಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದ್ದಾದಮೇಲೆ ಮೀನು ಸಹ ಬೆಂದಿರುತ್ತೆ ಚೆನ್ನಾಗಿ. ಗ್ರೇವಿ ಒಟ್ಟಿಗೆ ಮೀನು ಮಿಕ್ಸ್ ಆಗಿ ತುಂಬಾ ಒಳ್ಳೆ ಫ್ಲೇವರ್ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಇದಕ್ಕೆ. ಇದನ್ನೇ ನೀವು ಅಕ್ಕಿ ರೊಟ್ಟಿ ಜೊತೆಗೂ ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ.
ಇಲ್ಲಿ ನೋಡಿ ಚೆನ್ನಾಗಿ ತಿಕ್ಕಾಗಿ ಗ್ರೇವಿಯಾಗಿ ಬಂದಿದೆ. ಇದು ಸಹ ಇವಾಗ ರೆಡಿಯಾಗಿದೆ ನೋಡಿ. ಆಯಿಲೆಲ್ಲ ಸಪ್ರೇಟ್ ಆಗ್ತಾ ಇದೆ, ತಿಕ್ಕ ಗ್ರೇವಿ ಥರ ಆಗಿದೆ. ಇದಿವಾಗ ರೆಡಿಯಾಗಿದೆ. ಇದನ್ನು ಸಹ ಸರ್ವ್ ಮಾಡ್ತೀನಿ ನಾನು. ಇವಾಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ನೋಡಿ, ಇಲ್ಲಿ ಇವಾಗ ಸರ್ವ್ ಮಾಡಿದ್ದೀನಿ. ಆಲೂಗಡ್ಡೆ ಹಾಗೆ ಒಣಮೀನಿನ ಗ್ರೇವಿ ಎರಡು ಸಹ ರೆಡಿಯಾಗಿದೆ. ನಾನಿಲ್ಲಿ ನಿಮಗೆ ಥಾಲಿ ಕೂಡ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ನಾವು ಇದನ್ನು ಸರ್ವ್ ಮಾಡ್ಬೋದು ಅಂತ. ನಾನಿಲ್ಲಿ ಬೇಳೆ ಸಾರು ಹಾಗೆ ಒಂದು ವೈಟ್ ರೈಸ್, ಹಪ್ಪಳ ಇದನ್ನೆಲ್ಲ ಇಟ್ಟು ಇವಾಗ ಸರ್ವ್ ಮಾಡಿದ್ದೀನಿ. ಒಂದು ಸತಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಒಂದು ಥಾಲಿ ರೆಡಿಯಾಗಿದೆ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.